ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಜಲಗಳಿಂದ ಪಾದ ತೊಳೆದು ಕುದುರೆಯ ಇಳುಹಿದರು ಒಳಗೆ ಕರೆದು ತಂದರೆ ಹಸೆ ಜಗುಲಿಗೆ. ಶ್ರೀಕೃಷ್ಣ ರುಕ್ಮಿಣಿಯರನ್ನು ರಥದಲ್ಲಿ ಕರೆದುಕೊಂಡು ಬರ್ತಾರಂತೆ. ಕರೆದುಕೊಂಡು ಬಂದು ಅವರಿಬ್ಬರ ಪಾದಗಳನ್ನು ತೊಳೆದು ಆ ರಥದಿಂದ ಕರ್ಕೊಂಡ್ಬರ್ತಾರಂತೆ. ಕರ್ತೃ ಶ್ರೀದೇವಿ ಬಂದು ಹೊಕ್ಕಳೆ ಪಟ್ಟಣವನ್ನು ಅಷ್ಟೈಶ್ವರ್ಯ ಮನೆಗೆ ತುಂಬಿತು. ರುಕ್ಮಿಣಿ ರೂಪದಿಂದ ಯಾವಾಗ ಮಹಾಲಕ್ಷ್ಮಿಯು ದ್ವಾರಕೆಗೆ ಬಂದಳೋ ಆಗ ಮನೆಗಳಲ್ಲಿ ಅಷ್ಟೈಶ್ವರ್ಯ ತುಂಬಿತು ಅಂತ ಹೇಳ್ತಾ ಇದ್ದಾರೆ. ಮುತ್ತಿನ ಕರಮಣಿಗೆ ರತ್ನದ ಹರಳು ಬಗೆದು ಕೃಷ್ಣರಾಯ ಮಿತ್ರೆಯ ಕೊರಳಿಗೆ ಕಟ್ಟುತ್ತಿದ್ದನು. ಆಗ ಶ್ರೀಕೃಷ್ಣ ಮುತ್ತಿನ ಕರಮಣಿ ವಿವಿಧ ರತ್ನದ ಹರಳುಗಳಿಂದ ಕೂಡಿದಂತಹ ಮಂಗಳಸೂತ್ರವನ್ನು, ಅದರಲ್ಲಿ ಮುತ್ತು ಕರಮಣಿ ವಿವಿಧ ರತ್ನದ ಹರಳುಗಳಿಂದ ಕೂಡಿದಂತಹ ಮಂಗಳಸೂತ್ರವನ್ನು ರುಕ್ಮಿಣಿ ದೇವಿಯ ಕೊರಳಿಗೆ ಕಟ್ತಾನಂತೆ. ಚಿನ್ನದ ಕರಮಣಿಗೆ ರನ್ನದ ಹರಳು ಬಿಗಿದು ಚೆನ್ನಿಗರಾಯ ಮಡದೆ ಕೊರಳಿಗೆ ಕಟ್ಟುತ್ತಿದ್ದನು. ಆ ಬಂಗಾರದ ಕರಮಣಿಯೊಳಗೆ ಹರಳು ಎಲ್ಲ ಇದ್ವಂತೆ, ರತ್ನ ಹರಳು ಎಲ್ಲ ತುಂಬಿದ್ವಂತೆ. ಅದನ್ನು ಶ್ರೀಕೃಷ್ಣ ತನ್ನ ಹೆಂಡತಿಯಾದ ರುಕ್ಮಿಣಿಯ ಕೊರಳಿಗೆ ಕಟ್ಟಿದ್ನಂತೆ. ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ 4 ವೇದದಿಂದ ಕಟ್ಟಿದ್ರು ಕಂಕಣದಾರವ. 4 ವೇದದ ಮಂತ್ರಗಳನ್ನು ಬ್ರಾಹ್ಮಣರು ಹೇಳಿ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ 4 ವೇದಗಳ ಮಂತ್ರಗಳನ್ನು ಹೇಳಿ ಬ್ರಾಹ್ಮಣರು ವಧುವರರ ಕೈಗೆ ಕಂಕಣವನ್ನು ಕಟ್ತಾರಂತೆ. ಬ್ರಾಹ್ಮಣರು ಹೋಮಿಸಿ ದಾರಬಂಧನವ ಮಾಡಿ ಬಾಲೆ ನಿನಗೆ ದಾವ ಭಯ ಬೇಡವೆಂದರು. ಆಗ ಬ್ರಾಹ್ಮಣರು ಹೋಮ ಹವನವನ್ನು ಮಾಡಿ ದಾರಬಂಧನವನ್ನು ಮಾಡಿ ಆಶೀರ್ವಾದವನ್ನು ಮಾಡ್ತಾರೆ. ಅಮ್ಮ ರುಕ್ಮಿಣಿ, ಶ್ರೀಕೃಷ್ಣನೇ ನಿನಗೆ ಪತಿಯಾಗಿರುವಾಗ ಯಾವ ಭಯ ಪಡಬೇಡ ಅಂತ ಹೇಳ್ತಾರೆ. ಮುಗುಳು ನಗೆ ನಗುತ್ತಲೇ ಎಡಗಡೆಯಲ್ಲಿ ಕುಳಿತಳು, ಮುಗುಳು ನಗೆ ನಾಚಿತಲೆ ಬಾಗಿ ಕಾಂತೆಗೆ. ಆಗ ಮುಗುಳು ನಗೆಯನ್ನು ನಗುತ್ತಾ ರುಕ್ಮಿಣಿ ದೇವಿ ಗಂಡನ ಎಡಬದಿಗೆ ಬಂದು ಕುಳಿತಳಂತೆ. ಕೃಷ್ಣನು ಮುಗುಳು ನಗೆಯನ್ನು ನಗುತ್ತಾ ಇದ್ದಾನೆ. ಹೆಂಡತಿಯ ಕೂಡಿಕೊಂಡು ಬೇಗ ಬಾ ಕೃಷ್ಣರಾಯ ತಾಯಿ ದೇವಕಿ ಮಗನ ಕರೆಯುತ್ತಿದ್ದಳು. ಆಗ ದೇವಕಿ ದೇವಿ ಹೆಂಡತಿಯನ್ನು ಕರ್ಕೊಂಡು ಬೇಗ ಬಾ ಅಂತ ಹೇಳಿ ಕೃಷ್ಣನಿಗೆ ಕರಿತಾ ಇದ್ದಾಳೆ. ಕಂಕಣದ ಕೈಯ ಹಿಡಿಯ ಪಂಕಜ ಮುಖಿನೊಡೆಗೆ ವೈಕುಂಠಪತಿಗೆ ಸ್ತ್ರೀಯರ ವಂಚನೆಯ ನೋಡಿರೋ. ಕಂಕಣದಿಂದ ಕೂಡಿದಂತಹ ಕೈಯಿಂದ ಯಾವಾಗ ಶ್ರೀಕೃಷ್ಣ ರುಕ್ಮಿಣಿಯ ಕೈಯನ್ನು ಹಿಡಿದನೋ ಆಗ ರುಕ್ಮಿಣಿ ದೇವಿ ನಾಚಿ ನೀರಾಗ್ತಾಳಂತೆ. ಈ ರೀತಿ ಪರಮಾತ್ಮ ಎಲ್ಲ ಸ್ತ್ರೀಯರನ್ನು ಆಕರ್ಷಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮಿತ್ರೆ ಬರಲು ಮಾಣಿಕ್ಯ ಬಟ್ಟಲ ಒಳಗೆ ತುಂಬೆ ಹೊಸ್ತಿರೊಳಗೆ ಇಟ್ಟು ಕಾಲು ನೆಡವು ಎಂದರು. ಆಗ ಪುರೋಹಿತರು ಮಾಣಿಕ್ಯದ ಬಟ್ಟಲೊಳಗೆ
ಮಾಣಿಕ್ಯದ ಬಟ್ಟಲೊಳಗೆ ಅಕ್ಕಿಯನ್ನು ತುಂಬಿ ಪುರೋಹಿತರು ಹೇಳ್ತಾರಂತೆ, ತೆಗೆದುಕೊಂಡು ಬಂದು ಬಾಗಿಲೊಳಗೆ ಇಟ್ಟು ಅದನ್ನು ಕಾಲಿಡು ಅಂತ ಹೇಳ್ತಾರೆ. ಬಟ್ಟು ಸೋಕೆ ಉರುಳನು ಬಳಿದುಕೊಂಡು ಬ್ರಾಹ್ಮಣ ಚಿಕ್ಕ ಸುಭದ್ರೆ ಮಗಳ ಬೇಡುತ್ತಿದ್ದಳು. ಆಗ ಆಕೆ ಕಾಲಿಟ್ಟಾಗ ಆಕೆ ಬಟ್ಟಿನಿಂದ ಅದು ಕೆಳಗೆ ಉಳಿತಂತೆ. ಆಗ ಬ್ರಾಹ್ಮಣ ಏನು ಮಾಡ್ತಾನಂತೆ, ಅದನ್ನೆಲ್ಲ ತೆಗೆದುಕೊಳ್ತಾನೆ. ಆಗ ಪುರೋಹಿತರು ತೆಗೆದುಕೊಂಡಾಗ ಮುತ್ತು ಮಾಣಿಕ್ಯ ಎಲ್ಲ ಕೆಳಗೆ ಬಿದ್ದ ಮೇಲೆ ಎಲ್ಲ ಪುರೋಹಿತರು ತೆಗೆದುಕೊಂಡಾಗ ಆಗ ಕೃಷ್ಣನ ತಂಗಿ ಸುಭದ್ರೆ ಆ ಮುತ್ತು ಮಾಣಿಕ್ಯ ನನಗೂ ಬೇಕು ಅಂತಾಳಂತೆ. ಬಟ್ಟು ಸೋಕೆ ಉರುಳನು ಬಳಿದುಕೊಂಡ ಬ್ರಾಹ್ಮಣ ಚಿಕ್ಕ ಸುಭದ್ರೆ ಮಗಳ ಬೇಡುತ್ತಿದ್ದಳು. ಚಿಕ್ಕ ಸುಭದ್ರೆ ನಂಗೂ ಬೇಕು ಅಂತ ಬೇಡ್ತಾ ಇದ್ದಾಳಂತೆ. ಬೆರಳು ಸೋಕೆ ಉರುಳಲು ಬಡಿದುಕೊಂಡು ಬ್ರಾಹ್ಮಣ ಭಗಿನಿ ಸುಭದ್ರೆ ಮಗಳು ಬೇಡುತ್ತಿದ್ದಳು. ಆಗ ತಂಗಿ ಸುಭದ್ರೆ ನಂಗೂ ಬೇಕು ಅಂತ ಇದ್ದಾಳೆ. ಏನು ಬೇಡಿದ್ದು ಬೇಡು ಬಾಲೆ ನಿನಗೆ ಕೊಡುವೆನು, ಎನ್ನ ಮಡದಿ ತನ್ನ ಮಗಳ ನಿನ್ನ ಮನೆಗೆ ಕೊಡುವಳೆ. ಸುಭದ್ರೆ ಹೇಳ್ತಾನೆ, ಏನು ಬೇಕಾದನ್ನು ಬೇಡು ನಿನಗೆ ಕೊಡುತ್ತೇನೆ. ನನ್ನ ಮಗಳನ್ನು ಕೊಟ್ಟಿದ್ದೇವೆ ಅಂತಾರೆ. ಕಾವ ಕೋವಳೆತ್ತ ಪಾಂಡವರ ಭಾಗ್ಯವೆತ್ತ, ಏನು ಕಾರಣ ಕೃಷ್ಣ ಹೆಣ್ಣ ಕೊಡಿರಿ ಎಂದಳು. ಆಗ ಕರುವನ್ನು ಕಾಯುವ ಶ್ರೀಕೃಷ್ಣ ಎಲ್ಲಿ, ಪಾಂಡವರು ಎಲ್ಲಿ? ಆದರೂ ಪಾಂಡವರು ಸುಭದ್ರೆಯನ್ನು ಸ್ವೀಕರಿಸಿದ್ದಾರೆ, ತಮ್ಮ ಮನೆಗಾಗಿ ಸ್ವೀಕರಿಸುವರು ಎಂದರು. ಹೇಳಿ ಬ್ರಾಹ್ಮಣರು ಆಶೀರ್ವಾದ ಮಾಡ್ತಾರಂತೆ. ಅತ್ತೆ ಮಕ್ಕಳ ಭಾಗ್ಯ ಎತ್ತ ಸೋರಿ ಹೋದರೇನೆ ನಾನು ಹಸ್ತಿನಾವತಿಗೆ ಹೆಣ್ಣು ಕೊಡನು ಎಂದನು. ಆಗ ತಮಾಷೆ ಮಾಡುತ್ತಾ ಶ್ರೀಕೃಷ್ಣ ಹೇಳ್ತಾನಂತೆ, ನನ್ನ ಸೋದರತೆಯ ಭಾಗ್ಯ ಅಂದರೆ ಕುಂತಿಯ ಭಾಗ್ಯ ಏನು ಬೇಕಾದರೂ ಇರಲಿ, ಹಸ್ತಿನಾವತಿಯ ಪಾಂಡವರಿಗೆ ನನ್ನ ತಂಗಿಯನ್ನು ಕೊಡುವುದಿಲ್ಲ ಅಂತ ತಮಾಷೆ ಇದೆ. ಮಾವನ ಮಕ್ಕಳ ಭಾಗ್ಯ ಹಾಗೆ ಸೋರಿ ಹೋದರೇನು, ನಾವು ಪಾಂಡವರಿಗೆ ಹೆಣ್ಣು ಕೊಡುವೆ ಎಂದರು. ಕೊಡುವೆ ಅಂತ ಏನು ಬೇಕಾದ ಭಾಗ್ಯ ಇರಲಿ ಅವರಿಗೆ, ಪಾಂಡವರಿಗೆ, ಆದರೆ ನಾನು ಪಾಂಡವರಿಗೆ ನನ್ನ ಮಗಳನ್ನು ಹೆಣ್ಣನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ ತಂಗಿ. ದುಷ್ಟ ನಿಮ್ಮ ಭೀಮ ಏಕಚಕ್ರ ನಗರಕ್ಕೆ ಹೋಗಿ ಭಿಕ್ಷೆ ಬೇಡಿ ಬಕನ ಸೀಳಿ ಬಂದುದಿಲ್ಲವೇ. ಅವಾಗ ಹೇಳ್ತಾನೆ, ಭೀಮ ಎಷ್ಟು ಭಯಂಕರ ಇದ್ದಾನೆ ಅಂತಂದರೆ ಏಕಚಕ್ರ ನಗರಕ್ಕೆ ಹೋಗಿ ಭಿಕ್ಷೆ ಬೇಡಲಿಕ್ಕೆ ಹೋಗಿ ಬಕಾಸುರನನ್ನು ಕೊಂದು ಬರಲಿಲ್ಲೇನೋ. ಕುಂತಿಯ ಕೊಟ್ಟು ನಮಗೆ ಅಂತರವೂ ಆಯಿತು, ಪಂಚಪಾಂಡವರಿಗೆ ಹೆಣ್ಣು ಕೊಡನು ಎಂದನು. ನನ್ನ ಸೋದರತೆ ಕುಂತಿಯನ್ನು ಪಾಂಡುರಾಜನಿಗೆ ಕೊಟ್ಟು ಪಶ್ಚಾತ್ತಾಪವಾಗಿದೆ, ಈಗ ನನ್ನ ತಂಗಿಯನ್ನು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದ. ಇವೆಲ್ಲ ತಮಾಷೆಯಿಂದ ಹೇಳ್ತಾ ಇರೋದು. ಕೃಷ್ಣರಾಯ ನಿನ್ನ ಮಗಳ ಕೊಟ್ಟರು ನಾವಲ್ಲೆನೋ, ನಿನ್ನ ಮಿತ್ರರು ಎಲ್ಲ ಗಯ್ಯಾಳರೆಂದಳು. ಆಗ ಕುಂತಿದೇವಿ ಹೇಳ್ತಾಳಂತೆ, ಕೃಷ್ಣ ನಿನ್ನ ತಂಗಿಯನ್ನಾಗಲಿ ಮಗಳನ್ನಾಗಲಿ ನನ್ನ ಮಕ್ಕಳಿಗೆ ಕೊಟ್ಟರೆ ನಾನು ಸ್ವೀಕರಿಸೋದಿಲ್ಲ. ಏಕೆಂದರೆ ಗೋಕುಲದ ಎಲ್ಲ ಗೋಪಿಯರು ಗಂಡ್ರಾಮಿಗಳು, ನಿನ್ನ ಹೆಂಡತಿಯರು ಗಂಡ್ರಾಮಿಗಳು, 16,000 ಮಂದಿ ನಿನ್ನ ಹೆಂಡತಿಯರು ಗಂಡ್ರಾಮಿ ಅಂತ ತಮಾಷೆ ಮಾಡ್ತಾಳೆ.
ರಂಗರಾಯ ನಿನ್ನ ಮಗಳ ತಂದು ಕೊಟ್ಟರು ಒಲ್ಲೆನೋ, ನಿನ್ನ ಹೆಂಡರೆಲ್ಲ ಗಯ್ಯಾಳರೆಂದನು. ನಿನ್ನ ಹೆಂಡತಿ ಗೋಪಿಯ ಕೊಟ್ಟರು ಬೇಡ, ಯಾರು ಕೊಟ್ಟರು ಬೇಕಾಗಿಲ್ಲ ಅಂತ ಹೇಳಿದಾಗ ನಿನ್ನ ಹೆಂಡತಿಯರು ಗೋಪಿಕಾ ಸ್ತ್ರೀಯರು 16,000 ಮಂದಿ ಎಲ್ಲರೂ ಗಂಟರ ತಮಾಷೆ ಮಾಡ್ತಾರೆ. ಕಂದಳ ಮಾತಿಗೆ ವಸುದೇವನಂದನು, ಪಂಚಪಾಂಡವರು ನಿಮಗೆ ಕಾಂತರೇನಿರೋ. ಕುಂತಿಯ ಮಾತನ್ನು ಕೇಳಿ ವಸುದೇವನು ತಮಾಷೆ ಮಾಡಿದನು. ನಿನ್ನ ಮಕ್ಕಳಾದ ಪಂಚಪಾಂಡವರು ಬಹಳ ಸುಂದರರೇನು, ನಾನೇಕೆ ನಿಮ್ಮ ಮನೆಗೆ ಹೆಣ್ಣು ಕೊಡಲಿ ಎಂದು ನಕ್ಕು ಹೇಳ್ತಾನೆ. ಇಷ್ಟು ಈ ಮಾತ ಕೇಳಿ ಕೃಷ್ಣರ ತಂಗಿ ಏನಂದಳು, ಪಂಚಪಾಂಡವರು ನಿಮಗೆ ಬಲವರೇನಿರೋ. ಇವರೆಲ್ಲರ ತಮಾಷೆ ಮಾತನ್ನು ಕೇಳಿ ಸುಭದ್ರೆ ಹೇಳ್ತಾಳಂತೆ, ಪಂಚಪಾಂಡವರು ಸಹ ನಿಮ್ಮಂತೆ ಬಲಿಷ್ಠರೇ ಆಗಿದ್ದಾರೆ ಎಂದು ಹೇಳಿ ನಗ್ತಾಳಂತೆ. ಅತ್ತ ಭಂಡಾರದೊಳಗೆ ಹೊಕ್ಕಳೆ ಲಕ್ಷ್ಮಿ ಬಂದು ಪುತ್ಥಳೆ ಸರ್ವ ತೆಗೆದು ಕೈಲಿ ಕೊಟ್ಟಳು. ಅಲ್ಲಿ ಭಂಡಾರಕ್ಕೆ ಬಂದಂತಹ ರುಕ್ಮಿಣಿಯು, ಮಹಾಲಕ್ಷ್ಮಿ ರೂಪಿಯಾಗಿರುವಂತಹ ರುಕ್ಮಿಣಿ ದೇವಿಯು ಅಚ್ಚ ಬಂಗಾರದ ಸರವನ್ನು ತಂದು ಸುಭದ್ರೆಗೆ ಕೊಡ್ತಾಳುತ್ತೆ. ಹಾಲು ತುಪ್ಪದ ಚಟ್ಟು ದೇವರ ಜಗಲಿಗೊಯ್ದು ದೇವಕಿಯ ಸೆರಗಿಗೆ ಒರೆಸುತ್ತಿದ್ದಳು. ಆಮೇಲೆ ದೇವರ ಎದುರಿಗೆ ರುಕ್ಮಿಣಿಯು ಹಾಲು ತುಪ್ಪದ ಪಾತ್ರೆಗಳನ್ನಿಟ್ಟು ಸಲಿಗೆಯಿಂದ ಅತ್ತೆ ದೇವಕಿಯ ಸೆರಗಿಗೆ ಅದನ್ನು ಒರೆಸಿದ್ಲಂತೆ. ತುಪ್ಪ ಇದು ಹಚ್ಚಿದ್ದು, ಹಾಲು ಹಚ್ಚಿದ್ದು. ಹವಳದ ಆರತಿಯ ಹರದಿ ದೇವಕಿ ಪಿಡಿದು ಹರಿಗೂ ರುಕ್ಮಿಣಿಗೂ ಎತ್ತಿ ಬೆಳಗುತ್ತಿದ್ದಳು. ಹವಳದ ಆರತಿಯನ್ನು ತಂದು ತಟ್ಟೆಯಲ್ಲಿ ತಂದು ದೇವಕಿ ದೇವಿ ರುಕ್ಮಿಣಿಗೂ ಮತ್ತು ಪರಮಾತ್ಮನಿಗೆ ಆ ಆರತಿಯನ್ನು ಬೆಳಗ್ತಾ ಇದ್ದಾಳೆ. ಮುತ್ತಿನ ಆರತಿಯ ಅತ್ತೆ ದೇವಕಿ ಪಿಡಿದು ಕೃಷ್ಣ ರುಕ್ಮಿಣಿಗೆ ಎತ್ತಿ ಬೆಳಗುತ್ತಿದ್ದಳು. ಕೃಷ್ಣನು ಮನೆಗೆ ರುಕ್ಮಿಣಿ ಕೃಷ್ಣರು ಬರಲು ಎಲ್ಲರೂ ಸೇರಿ ಕರ್ಪೂರದ ಆರತಿಯನ್ನು ಬೆಳಗಿದ್ದಾರಂತೆ, ಓಕಳನ್ನಾಡಿದ್ದಾರಂತೆ. ಮುತ್ತಿನ ಆರತಿ ಅತ್ತೆ ದೇವಕ್ಕೆ ಬಿಡದು ಕೃಷ್ಣ ರುಕ್ಮಿಣಿಗೆ ಎತ್ತಿ ಬೆಳಗುತ್ತಿದ್ದಳು. ಕೃಷ್ಣನ ಅರಮನೆಗೆ ಒಳಗೆ ಕರ್ಪೂರ ದೋಕಳಿಯ ನಾಡೆ ಪಟ್ಟಾವಳಿ ಉಡೆಗೆ ಬಲರಾಮ ಕೊಟ್ಟನು. ಎಲ್ಲ ಆರತಿ ಆದ ಮೇಲೆ ಕೃಷ್ಣ ಬಂದ ಮೇಲೆ ಎಲ್ಲರೂ ಕರ್ಪೂರದ ಓಕಳಿಯನ್ನು ಆಡ್ತಾರೆ. ಬಲರಾಮ ತನ್ನ ತಮ್ಮ ಹಾಗೂ ತಮ್ಮನ ಹೆಂಡತಿಗೆ ಶ್ರೇಷ್ಠವಾದ ರೇಷ್ಮೆ ಬಟ್ಟೆಗಳನ್ನು ಕೊಡ್ತಾನೆ. ಪಟ್ಟಾವಳಿ ಉಡುಗೆ ಕೊಟ್ಟನು ಬಲರಾಮ ಅಂತ ಹೇಳ್ತಾ ಇದ್ದಾರೆ. ರಂಗನ ಅರಮನೆ ಒಳಗೆ ಗಂಧದೋಕುಳಿಯ ನಾಡೆ ಬಂದ ಬೀಗರಿಗೆ ಉಡುಗೊರೆಯ ಕೊಟ್ಟನು. ಬಂದಿರುವಂಥ ಎಲ್ಲ ಬೀಗರ ಜೊತೆಯಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಓಕಳಿ ಆಡ್ತಾರೆ. ಆಡಿ ಆಮೇಲೆ ಬೀಗರಿಗೆಲ್ಲ ಸಾಕಷ್ಟು ಉಡುಗೊರೆಯನ್ನು ಕೊಡ್ತಾರೆ. ಮಗಳ ಮದುವೆ ಮಾಡಿ ಬಳಗವ ಕೂಡಿಕೊಂಡು ತೆರಳಿದ ಭೀಷ್ಮ ತನ್ನ ಪಟ್ಟಣಕ್ಕಾಗಿ. ಮಗಳ ಮದುವೆಯನ್ನು ಮಾಡಿ ಮಗಳನ್ನು ಅತ್ತೆ ಮನೆಗೆ ಕಳಿಸಿ, ಗಂಡನ ಮನೆಗೆ ಕಳಿಸಿ, ಭೀಷ್ಮಕ ರಾಜ ತನ್ನ ಬಳಗವನ್ನೆಲ್ಲ ಕರೆದುಕೊಂಡು ತನ್ನ ಪಟ್ಟಣಕ್ಕೆ ವಾಪಸ್ ಹೋಗ್ತಾನಂತೆ. ವರ ಆಸನದ ಮೇಲೆ ಉಗ್ರಸೇನ ಕುಳ್ಳಿರಿಸಿ ಕೆಳಗೆ ನಿಂತು ಊಳಿಗವನ್ನು ಮಾಡುತ್ತಿದ್ದನು. ನೋಡ್ರಿ, ಶ್ರೀಕೃಷ್ಣ ಉಗ್ರಸೇನನನ್ನು ಸಿಂಹಾಸನದ ಮೇಲೆ ಕೂಡಿಸಿ ಅವನಿಗೆ ಮರ್ಯಾದೆ ಕೊಟ್ಟು ತಾನು ಕೆಳಗೆ ಕುಳಿತು ರಾಜ್ಯವನ್ನು ಆಳ್ತಾ ಇದ್ದಂತೆ. ತಾನು ರಾಜ್ಯ ಆಗಲಿಲ್ಲ, ಉಗ್ರಸೇನನ್ನೇ ರಾಜನನ್ನಾಗಿ ಮಾಡಿ ಅವನನ್ನು ಸಿಂಹಾಸನದಲ್ಲಿ ಅವನಿಗೆ ಕೂಡಿಸಿ ತಾನು ಅವನಿಗೆ ಮರ್ಯಾದೆಯನ್ನು ಕೊಟ್ಟು ತಾನು ಕೆಳಗೆ ಕುಳಿತು ರಾಜ್ಯವನ್ನು ಆಳ್ತಾ ಇದ್ದಂತೆ.
ರವಿಯ ಸೇವೆಗಾಗಿ ಮಣಿಯ ಕೊರಳಿಗೆ ಹಾಕಿ ಬರೆ ರಾಯಗಿರಲು ಬೇಕೆಂದು ನುಡಿದ ಕೃಷ್ಣನು. ಒಂದು ದಿನ ಸಭೆಗೆ ಯಾದವರ ಬಳಗದ ಸತ್ರಾಜಿತ ತಪಸ್ಸಿನಿಂದ ಸೂರ್ಯನಿಂದ ಪಡೆದ ಶಮಂತಕ ಮಣಿಯನ್ನು ಕೊರಳಲ್ಲಿ ಹಾಕಿಕೊಂಡು ಸಭೆಗೆ ಬರ್ತಾನೆ. ಬಂದಾಗ ಕೃಷ್ಣ ಹೇಳ್ತಾನೆ, ದೇವರ ನುಡಿಯ ಕೇಳಿ ಲೋಭದಿಂದ ಮನೆಗೆ ತೆರಳಿ ಸೋದರನ ಪ್ರಾಣದಿಂದ ಮಡುಹಿ ಹೋಯಿತು. ನನಗೆ ಕೊಡಬೇಕು ಅಂತ ಕೇಳಿದಾಗ ಆಗ ಲೋಭದಿಂದ ಸತ್ರಾಜಿತ ಕೊಡುವುದಿಲ್ಲ ಅಂತ ಹೇಳಿ ಮನೆಗೆ ಹೋಗ್ತಾನೆ. ಆದರೆ ಒಂದು ದಿನ ಅವನ ಅಣ್ಣನಾಗಿರುವಂತಹ ಪ್ರಸೇನಜಿತನು ಅದನ್ನು ಕೊರಳಲ್ಲಿ ಹಾಕಿಕೊಂಡು ಬೇಟೆಯಾಡಲು ಹೋದಾಗ ಸಿಂಹ ಅವನನ್ನು ಕೊಂದು ಹಾಕುತ್ತದೆ. ದೇವರ ನುಡಿಯ ಕೇಳಿ ಮನೆಗೆ ತೆರಳಿ ಸೋದರನ ಪ್ರಾಣದಿಂದ ಮಡುಹಿ ಹೋಯಿತು. ಸಿಂಹ ಬಂದು ಪ್ರಸೇನನ ಸೇಳಿ ಮಣಿಯ ಕೊಂಡು ಒಯ್ದಿತು. ಎದುರಿಗೆ ಕರಡಿ ಬಂದು ಕೊಂದಿತು ಸಿಂಹನ. ಆಗ ಸಿಂಹ ಇದು ಮಾಡುತ್ತೆ, ಪ್ರಸೇನನ ಸೇಳಿ ಮಣಿಯನ್ನು ಕೊಂಡು ಹೋಗುತ್ತೆ. ಆಗ ಎದುರಿಗೆ ಕರಡಿ ಬಂದು ಆ ಸಿಂಹನನ್ನು ಕೊಂದು ಹಾಕುತ್ತದೆ. ರತ್ನವ ತೆಗೆದು ತನ್ನ ಪುತ್ರಿಯ ತೊಟ್ಟಲಿಗೆ ಕಟ್ಟಿಯ ಭಯದೊಳಗೆ ನಿಶ್ಚಿಂತಲಿದ್ದನು. ಆ ಸಿಂಹವನ್ನು ಜಾಂಬವಂತ ಅನ್ನುವಂತಹ ಕರಡಿ ಅಂದರೆ ಯಾರು, ಜಾಂಬವಂತನೇ ಬಂದು ಆ ಕರಡಿಯ ಜಾಂಬವಂತನು ಎಂಬ ಕರಡಿ ಬಂದು ಆ ಸಿಂಹನನ್ನು ಕೊಂದು ಆ ಮಣಿಯನ್ನು ತನ್ನ ಗುಹೆಗೆ ಒಯ್ದು ತನ್ನ ಮಗಳ ತೊಟ್ಟಿಲಿಗೆ ಕಟ್ತಾನಂತೆ. ಅಲ್ಲಲ್ಲೇ ವಾರ್ತೆಗಳು ಫುಲ್ಲಲೋಚನ ಕೃಷ್ಣ ಅನುಜನ ಮಡುಹಿ ಮಣಿಯ ಒಯ್ದನೆಂಬರು. ಆಗ ಸತ್ರಾಜಿತ ನನ್ನ ಅಣ್ಣನನ್ನು ಅಂದರೆ ಪ್ರಸೇನಜಿತನನ್ನು ಶ್ರೀಕೃಷ್ಣನೇ ಕೊಂದಿದ್ದಾನೆ, ಕೊಂದು ಮಣಿಯನ್ನು ತೆಗೆದುಕೊಂಡು ಹೋಗಿದ್ದಾನೆ ಅಂತ ಎಲ್ಲ ಕಡೆ ಹೇಳ್ತಾನೆ. ಆಗ ಜನರು ಎಲ್ಲ ಕಡೆಯಲ್ಲಿ ಶ್ರೀಕೃಷ್ಣನ ಯಾಕೆ ತಗೊಂಡು ಹೋಗಿರಬಾರ್ದು ಎಂದು ಅಪವಾದ ಮಾತುಗಳನ್ನು ಹೇಳಲಿಕ್ಕೆ ಆರಂಭಿಸ್ತಾರೆ. ಆಡಿದ ವಾರ್ತೆಗಳ ಕರ್ಣದಿಂದ ಕೇಳಿ ಸುಜನರ ಕೂಡಿ ಹೆಜ್ಜೆ ಅರಸುತ್ತ ಬಂದನು. ಆ ಮಾತನ್ನು ಕೇಳಿ ಕೃಷ್ಣ ಕೇಳಿ ಬರ್ತಾನಂತೆ, ಕೃಷ್ಣನೇ ತಗೊಂಡು ಹೋಗಿದ್ದಾನೆ. ಸುಜನ ಹೊರಗೆ ಇಟ್ಟು ಒಳಗೆ ಬಂದನು ಕೃಷ್ಣ, ಕರಡಿಯ ಕೂಡೆ ಬಹಳ ಯುದ್ಧ ಮಾಡಿದ. ಆಗ ಕೃಷ್ಣ ಆ ಕರಡಿಯ ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ಮುಂದಿನದನ್ನು ನಾಳಿನ ದಿವಸ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.